ನಮ್ಮ ಇದು ಬಂದಂತದ್ದು ಸೆಕ್ಯೂರಿಟಿ ಗಾರ್ಡ್ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಇದ್ದಂಗೆ ಐತಿ. ಆಲೂಗಡ್ಡೆ ಆಗಿದೆ ನೋಡ್ರಿ, ಫಾರ್ ದ ಫಸ್ಟ್ ಟೈಮ್ ನೋಡಿ ನಾನು ಆಲೂಗಡ್ಡೆ. ನಾನು ನಮ್ಮ ಶಿಲ್ಪ ಸೇರಿ ಎಗ್ ಬಿರಿಯಾನಿ ಮಾಡಕತ್ತೀವಿ. ತಿಂತೀಯಾ? ಇದನ್ನ ಇವಾಗ ಇದಕ್ಕೆ ಹಾಕ್ಬೇಕಾ ಸ್ವಲ್ಪ ಕಮ್ಮಿ, ಅದ್ರೊಳಗೆ ಮಸಾಲೆ ಹೋಗ್ಕೋಬೇಕನ. ಅಂತಾರ ತತ್ತೆ ಅಂತಾರ, ಮೊಟ್ಟೆ ಅಂತಾರ, ನೀವೇನಂತೀರಿ ಕಮೆಂಟ್ ಮಾಡ್ರಿ. ಗೈಸ್ ಊಟ ಮಾಡೋಣ ಬನ್ನಿ ಗೈಸ್, ನಾವು ತಿಂದು ಹೇಳ್ತೀವಿ ಟೇಸ್ಟ್. ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತಿನ ಬ್ಲಾಗ್ ಏನಿಲ್ಲ ಗೈಸ್. ಶಿಲ್ಪ ಹಾಯ್ ಹಾಯ್ ಹಾಯ್, ಯಾವ ಕಲ್ಕೊಂಡಿಲ್ಲ ಹಾಯ್. ನಮ್ಮ ಶಿಲ್ಪ ಅವರು ಬಂದಿದ್ದಾರೆ. ನಮ್ಮ ಇದು ಬಂದಂತದ್ದು ಸೆಕ್ಯೂರಿಟಿ ಗಾರ್ಡ್. ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದೀನಿ ಅಂತ ತೋರ್ಸಂಗಂತಿರ್ತದ್ರಿ. ಇವಾಗ ಜನನಿ ಬಂದಿದ್ದಾಳ, ನಮ್ಮ ಅಣ್ಣ ಬಂದಿದ್ದಾರ. ಓಕೆ ಗೈಸ್, ಅವ್ರನ್ನ ತೋರಿಸ್ತೀನಿ ಬರ್ರಿ. ಇವಾಗ ಗೈಸ್ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಅಂದ್ಮೇಲೆ ಐತ ನೋಡ್ರಿ. ಎದಕ್ಕಂತೀನಂದ್ರೆ ಇಲ್ಲಿ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಇದ್ದಂಗೆ ಐತಿ. ಅದ್ರ ಓನರ್ ಅಂತ ಗೈಸ್ ಇತ್ತು. ಯಾವ್ದಣ್ಣ ಓನರ್? ರಾಕ್ ಗಾರ್ಡನ್ ಅಂತ ಐತಲ್ಲ ಗೈಸ್, ಹುಬ್ಳಿ ಒಳಗೆ. ಅದ್ರ ಓನರ್ ಅಂತ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅದನ್ನ. ಆ ಡ್ರೆಸ್ಸನ್ನು ಸೂಟ್ ಆಗೈತಿ. ಮಾತಾಡವಲ್ಲೆಲ್ಲ ನಾಚಿಕಂತನ್ರಿ ಫುಲ್ ಹಿಂಗೆ ಕುಂದ್ರದ ಆರಾಮ್ ಚೇರ್, ಆರಾಮ್ ಕುಂದ್ರ. ನಮ್ಮ ಶಿಲ್ಪ ಏನು ಮಾಡ್ತಿದ್ದಾಳೆ ಅಂದರೆ, ಉಪ್ಪಿಟ್ಟು ಮಾಡ್ತಾ ಇದ್ದೇವೆ ಇವತ್ತು. ನನ್ನ ಫೇವ್ರೇಟ್ ಉಪ್ಪಿಟ್ಟು ಮಾಡಕಂತೀವ್ರಿ. ನೆಕ್ಸ್ಟ್ ನಿಮ್ಗೇನಾದ್ರೂ ಉಪ್ಪಿಟ್ಟು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಉಪ್ಪಿಟ್ಟು ಎಲ್ಲರಿಗೂ ಗೊತ್ತಿರುತ್ತಾ? ದೊಡ್ಡ ಉಪ್ಪುನ ಐತಿ, ಸಣ್ಣ ಉಪ್ಪುನ ಐತಿ. ಶಿಲ್ಪ ಏನೋ ನಮ್ಮ ಮನೆ ಪಕ್ಕ ಏನು ಇನ್ನೊಂದು ಸ್ಪೆಷಲ್ ಆಗಿದೆ ಗೈಸ್, ಆಲೂಗಡ್ಡೆ ಆಗಿದೆ ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ನೋಡಿ ನಾನು ಆಲೂಗಡ್ಡೆ ಗಿಡದಾಗ ಹಾಕೊಂಬದು ನೋಡ್ರಿ. ಅದು ಆಲೂಗಡ್ಡೆ ನೋಡ್ರಿ, ಅವೇನೋ ಚಿಪ್ಸ್ ಮಾಡೋ ಆಲೂಗಡ್ಡೆ ಅಂತ ಗೈಸ್. ಏನೇನು ಮಾಡ್ತಾರನ್ರಿ ನಮ್ಮ ಹಸ್ಬೆಂಡ್, ಇನ್ನು ಏನೇನು ಆಗ್ತದೆ ಅಲ್ಲೇ ಐತೆ ನೋಡ್ರಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿತ್ತಿದ್ದು, ನೋಡಕ್ಕೆ ಹಿಂಗೆ ಅನ್ಸಕಂದೈತಲ್ಲ. ಆಲೂಗಡ್ಡೆ ಹಾಕಿದ್ದೆ ಹಾಕಾಗಲ್ಲ. ನಾನು ಕೆಳಗೆ ಆಗ್ತಾವಂತ ಮಾಡೀನಿ, ಗಿಡದ ಮೇಲೆ ಆಗ್ತಾವನ್ನದ, ಬೆಳ್ಳಿ ಒಳಗೆ ಆಗ್ತಾವಂತ ಗೊತ್ತಾಗಿ. ಇದು ಜೇನು ಐತೆ ನೋಡ್ಲಿ ಅಲ್ಲಿ, ಅಲ್ಲಿ ಬಾ ಅಲ್ಲಿ ನೋಡ್ರಿ, ಜೇನು ಇಟ್ಟಿದೆ ನೋಡಿಲ್ಲ. ನಾನು ಏನು ನೋಡಕಂತೀನಿ ಅಲ್ವಾ. ಕಡಿತಂದ್ರೆ ಒಂದು ಸ್ವಲ್ಪ ಯಾರನ್ನ ಕಲ್ಲಿಗೆಲ್ಲಿ ಹೋಗಿದ್ರೆ ಮುಗೀತು ಗೈಸ್. ನೋಡ್ರಿ, ನಮ್ಮ ತಮ್ಮ ತಿನ್ನಕ್ಕೆ ಏನೈತಕ್ಕ ಅಂತ ಬಂದರಿ. ಖರ್ಚಿಕಾಯಿ ತಿನ್ನಕ್ಕೆ ಕುಂತಿದ್ದಾನೆ, ಏನು ಆಪ್ಷನ್ ಇಲ್ಲ ಅದಗ ಗೈಸ್. ನೋಡ್ರಿ, ಇವತ್ತು ಸ್ಪೆಷಲ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ನಮ್ಮ ಶಿಲ್ಪ ಸೇರಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬರ್ರಿ ವಿಡಿಯೋದಾಗ, ನೀವು ಟ್ರೈ ಮಾಡಿ ಗೈಸ್. ನೋಡ್ರಿ, ಅಡುಗೆ ರೆಸಿಪಿ ತೋರಿಸ್ರಿ ಅಂತ ಕೇಳಾಕತ್ತೈತ್ರಿ. ಸೊ ಇವತ್ತು ನಾನು ನಮ್ಮ ಶಿಲ್ಪ ಸೇರಿ ಎಗ್ ಬಿರಿಯಾನಿ ಮಾಡಕತ್ತೀವಿ. ಗೊತ್ತಿಲ್ಲ ನಮಗೆ ಹೆಂಗೆ ಬರ್ತಂಗೆ ಮಾಡ್ತೀವಿ. ನಿಮಗೂ ಏನಾದರೂ ನಾವು ಮಾಡಿರೋ ರೆಸಿಪಿ ಮಾಡಬೇಕು ಅಂದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ನೋಡ್ತಾ ಇರಿ ಗೈಸ್. ನೋಡ್ರಿ, ನಮ್ಮ ಶಿಲ್ಪ ಇಲ್ಲಿ ಮಾಡ್ಬೋದು ಟಿವಿ ಒಂದು ಯಾವುದು ತವರಿನ ತೇರು ಅಂತ ಫಿಲಮ್ ಹಾಕಿದ್ದಾರೆ ಗೈಸ್. ಅದು ನೋಡ್ಕೊಂತ ನಿಂತಾಳ, ಬರವಲ್ಲ ಅವಾಗಿಂದ. ಬರೀ ಬೇಗ ಬೇಗ ಮಾಡುವ ನೋಡ್ರಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಪುದೀನ ನಮ್ಮ ಮನೆ ಪಕ್ಕ ತೋಟದಲ್ಲಾಗಿರೋದು. ಇದು ಬೆಳ್ಳುಳ್ಳಿ, ಶುಂಠಿ. ಓಕೆ, ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ರಿ ನೋಡ್ರಿ. ಜಾನು ಏನು ಮಾಡಕಂತೀವಿ? ಜಾನು ನಾವೀಗ ಏನು ಮಾಡಕಂತೀವಿ? ಎಗ್ ಬಿರಿಯಾನಿ ಅನ್ನ. ಎಗ್ ತಿಂತೀಯಾ? ಇಷ್ಟನಾ? ನಾನು ಮಾಡಲ, ನಿಮ್ಮ ಮಮ್ಮಿ ಮಾಡ್ಬೇಕಾ? ನಿಮ್ಮ ಮಮ್ಮಿ ಮಾಡೋದು ಬೇಸಿರಲ್ಲ, ಚಲೋ ಇರಲ್ಲ ನಿಮ್ಮ ಮಮ್ಮಿ ಮಾಡೋದು. ನೋಡ್ರಿ, ಎಗ್ ಕುದಿಸಿದ್ವಿ. ಇವಾಗ ನಮ್ಮ ಶಿಲ್ಪಾ ಮೇಡಮ್ ಅವರು ಸುಲಿತಾ ಇದ್ದಾರೆ. ಸುಲಿಯೋದೇನು ಹೇಳ್ಕೊಡೋದೇನು ಬೇಡ ಗೈಸ್, ಸುಲಿತಾರೆ.
ವ್ಲಾಗ್ನಾಗ ತೋರಿಸ್ತೀನಿ ಬಿರಿಯಾನಿ ಅಂತ ಹೇಳಿನಿ. ಸ್ವಲ್ಪ ಬಿಸಿನೀರ ಕೈ ಇಡ್ರಿ. ನೋಡ್ರಿ ಮಿಕ್ಸಿಗೆ ಕೊತ್ತಂಬರಿ ಪುದೀನ ತೋರಿಸ್ಲಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿ ಹಾಕೋಬೇಕಲ್ಲ ಈಗ. ಓಕೆ ಗೈಸ್, ಇವಾಗ ಮಿಕ್ಸಿ ಹಾಕೊಡೋಣ ಬನ್ನಿ. ನೋಡ್ರಿ ಶಿಲ್ಪಾ ಮೇಡಮ್ ಅವರು ಮಿಕ್ಸಿ ಹಾಕೊಂತಿದ್ದಾರೆ. ನಾನು ಫುಲ್ ರೆಸ್ಟ್ ಮಾಡಕಂದೈತ್ರಿ ಇದು. ನೋಡ್ರಿ ಇವಾಗ ಫಸ್ಟ್ ಎಣ್ಣೆ ಒಳಗೆ ಪಲಾವ್ ಎಲೆ, ಮೆಣಸಿನ್ಕಾಯಿ, ಏಲಕ್ಕಿ, ಮೆಣಸು, ಜೀರಿಗೆ ಮತ್ತು ಅವು ಪಲಾವ್ ಇದು ಬಿರಿಯಾನಿ ಐಟಮ್ಸ್ ಇರ್ತಾವಲ್ಲ ಗೈಸ್, ಅವನ್ನ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಇದನ್ನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಇದನ್ನು ಕೂಡ ಮಿಕ್ಸಿ ಹಾಕ್ಕೊಂಡಿದ್ದೀವಿ. ಬರೀ ಮಾಡೋಣ ಗೈಸ್. ನೋಡ್ರಿ ಕರಿಬೇವು ಹಾಕ್ತೈತೇನ, ಸ್ವಲ್ಪ ಹಸಿ ಕರಿಬೇವು ಇದ್ರೆ ಹಾಕ್ಬೋದಲ್ಲ. ಎಣ್ಣೆ ಕಾಯ್ತಾ ಇದೆ ಗ್ಯಾಸ್. ಹಾಕಿ ಫಸ್ಟ್ ಯಾವ್ದು ಹಾಕಿ ಇದನ್ನ ಹಾಕಿ, ಪಲಾವ್ ಎಲೆ ಅವೆಲ್ಲ ಹಾಕಿ ಆಮೇಲೆ ಕರಿಬೇವು ಹಾಕಿ. ನೋಡ್ರಿ ನಾವು ಹಿಂಗಂತರೂ ಮಾಡ್ತೀವಿ. ಸ್ವಲ್ಪ ಮಾಡೋ ಥರನೇ ನಾನು ಮಾಡ್ತೀನಿ ಗ್ಯಾಸ್ ಅಷ್ಟೇ. ಕರಿಬೇವನ್ನ ಫ್ರೈ ಮಾಡಿ ನೆಕ್ಸ್ಟ್ ಇವೆಲ್ಲ ಐಟಮ್ಸ್ ಹಾಕ್ಬೇಕಾ ಈಗ. ಗ್ಯಾಸ್ ಇದೆ ನಮಗೆ. ಸ್ವಲ್ಪ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಬೇಕು ಗ್ಯಾಸ್, ಮತ್ತು ಒತ್ತಿಸಿಟ್ಬಿಟ್ಟಿರಿ ಗ್ಯಾಸ್. ನೋಡ್ರಿ ಅದು ಸ್ವಲ್ಪ ಇದಾದ್ಮೇಲೆ ಉಳ್ಳಾಗಡ್ಡಿನ ಹಾಕಿ, ಈರುಳ್ಳಿ, ಒಬ್ಬರು ಈರುಳ್ಳಿ ಅಂತಾರೆ, ಒಬ್ಬೊಬ್ರು ಉಳ್ಳಾಗಡ್ಡಿ ಅಂತಾರೆ. ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಗಾಗ್ಬೇಕಲ್ಲ. ಕೆಂಪು ಅಂದ್ರೆ ರೆಡ್. ಹಬ್ಬ ಹಬ್ಬ ಸ್ವಲ್ಪ ಇಂಗ್ಲೀಷ್, ನನಗೆ ಇಂಗ್ಲೀಷ್. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು ಕೆಂಪಿಗೆ, ಸ್ಮೆಲ್ ಬರೋ ಥರ ಉರಿಬೇಕಂತ, ಫ್ರೈ ಮಾಡ್ಬೇಕಂತ. ನೋಡ್ರಿ ಫ್ರೈ ಆಗ್ತಾ ಇದೆ. ಇದೇನು ಕರಿಬೇವು ಮತ್ತು ಉಳ್ಳಾಗಡ್ಡಿ ಫ್ರೈ ಆಗಬೇಕಂದೈತಿ. ಈ ಥರ ಸ್ವಲ್ಪ ಕೆಂಪಗಾಗಂಗೆ ಫ್ರೈ ಮಾಡಿರಿ. ನೋಡ್ರಿ ಟೊಮೊಟೊ ಎಣ್ಣೆಲಿ ಹೋಗಕ್ಕೆ ಕಾಯ್ತಾ ಇದೆ. ನೋಡ್ರಿ ಇದು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ದೀವಿ ಗಾಯ್ಸ್. ಯಾಕಂದ್ರೆ ಅದು ಫುಲ್ ಗಟ್ಟಿ ಆಗುತ್ತೆ ನೀರು ಹಾಕಿಲ್ಲ ಅಂದ್ರೆ. ಇದನ್ನ ಇವಾಗ ಇದಕ್ಕೆ ಹಾಕ್ಬೇಕು. ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಇವಾಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಇದನ್ನ. ನೀವು ಎಗ್ ಬಿರಿಯಾನಿ ಟ್ರೈ ಮಾಡಿ ಗಾಯ್ಸ್, ಈಸಿಯಾಗಿ ಮಾಡಕಂತೀವಿ ನಾವು, ಫುಲ್ ಕಷ್ಟ ಏನಿಲ್ಲ. ಮಾಡ್ತಿರ್ತಾರ ಬಟ್ ಒಬ್ಬೊಬ್ರು ಒಂದೊಂದು ವೇ ಒಳಗೆ ಮಾಡ್ತಿರ್ತಾರ ಗಾಯ್ಸ್. ನೋಡ್ರಿ ಕಸೂರಿ ಮೆಂತೆ ಅಂತಾರ ನೋಡ್ರಿ, ಇದನ್ನ ಆ್ಯಡ್ ಮಾಡಕಂತೀವಿ. ಫುಲ್ ಗಮ್ಮತ್ತು ಸ್ಮೆಲ್ ಬರ್ತಾ ಇದೆ. ಶಿಲ್ಪ ಬರ್ಸ್ತಾ ಇದ್ದಾಳೆ ಸ್ಮೆಲ್ನ. ಇನ್ನು ತುಪ್ಪ ಹಾಕ್ಬೇಕಿದ್ರೊಳಗೆ, ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಮಾಡಿದ್ರೆ ಇನ್ನೂ ಮಸ್ತ್ ಆಗುತ್ತೆ. ತುಪ್ಪ ಇಲ್ಲ ಗಾಯ್ಸ್, ಸ್ವಲ್ಪ ಇದೆ, ಸೊ ಆಯಿಲ್ ಹಾಕಿ ಮಾಡಕಂತೀವಿ ಗೈಸ್. ನೋಡ್ರಿ ಇವಾಗ 2 ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ವಿ, ಅದನ್ನ ಹಾಕಂತೀವಿ. ಟೊಮೊಟೊ ಸ್ವಲ್ಪ ಮೆತ್ತಗಾಗೇ ಬಿಡುತ್ತೆ, ಆಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಫ್ರೈ ಮಾಡಿರಿ. ಎಷ್ಟು ನಿಮಿಷ? ಒಂದು 2 ಮಿನಿಟ್ಸ್ 3 ಮಿನಿಟ್ಸ್, 3 ನಿಮಿಷ, ಒಂದು 3-4 ನಿಮಿಷ ಫ್ರೈ ಮಾಡಿರಿ. ಪೀಸ್ ಆಗ್ಯಾವ ಈ ಥರ ಫ್ರೈ ಮಾಡ್ಬೇಕಲ್ಲ. ಈಗ ಎದಕ್ಕಮ್ಮಿ ಅದ್ರೊಳಗೆ ಮಸಾಲೆ ಹೋಗ್ಕೋಬೇಕಲ್ಲ. ನೋಡ್ರಿ ಈ ಥರ ಸೈಡ್ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಮಸಾಲೆ ಹೋಗಕ್ಕೆ. ಅದ್ರಾಗ ಹೋಗಿಸ್ತಾಳೆ ಗಾಯ್ಸ್ ಮಸಾಲೆನ ಶಿಲ್ಪ ಮೇಡಮ್. ಇದು ನೋಡ್ರಿ ಫ್ರೈ ಆಗಿದೆ ಆಲ್ರೆಡಿ, ಎಣ್ಣೆ ತೇಲ್ ಹಾಕಬೇಕು. ಇವಾಗ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬೇಕು. ಖಾರ ಒಡೆಯಂಗಿಲ್ಲ ಶಿಲ್ಪವು. ನಾನು 2 ಮಾಡಿ ಹಾಕ್ತಿದ್ದೆ, ಈಗ 1 ಸಿಂಗಲ್ ಹಾಕಕ್ಕಂತ. ಇವಾಗ ಏನು ಹಾಕ್ಬೇಕು? ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು. ನಮ್ಮ ಫ್ರೆಂಡ್ಸಿಗೆ ಉಪ್ಪು ತೋರ್ಸವ ಶಿಲ್ಪ. ಉಪ್ಪು ಅಷ್ಟೇ ಏನು ಕೇಳ ಅಂತೇಳಿ ಅವ್ರು ಡೌಟ್ನಾಗ ಕೇಳ್ಬಾರ್ದು ಮತ್ತೆ ನನ್ನ. ನೆಕ್ಸ್ಟ್ ಅರಿಶಿನ ಹಾಕ್ಬೇಕಾ? ಸ್ವಲ್ಪ ಫ್ರೈ ಮಾಡ್ಬೇಕಾ? ನಿಮ್ಗೆ ಎಷ್ಟು ಬೇಕಷ್ಟು ಖಾರನ ಆ್ಯಡ್ ಮಾಡಿ. ಅರಿಶಿನ ಪುಡಿ ಆ್ಯಡ್ ಮಾಡಿದಾಳ ಅಂತ ನಾವು ಹೊರಗಡೆ ಹೋದಾಗ. ಮೆಲ್ಲಗೆ ತಿರುಗಬೇಕಲ್ಲ, ಅಂದ್ರೆ ತತ್ತಿ ಹೊಡಿಬಾರ್ದಲ್ಲ ಗಾಯ್ಸ್. ತತ್ತಿ ಅಂತೀವಿ ಗಾಯ್ಸ್, ಹೆಗ್ ಅಂತಾರ, ತತ್ತಿ ಅಂತಾರ, ಮೊಟ್ಟೆ ಅಂತಾರ. ನೀವೇನಂತೀರಿ ಕಮೆಂಟ್ ಮಾಡಿರಿ. ಅಂಡ ಅಂತಾರ ಮತ್ತೆ ಅಲ್ಲ, ಹಿಂದಿ ಒಳಗಲ್ಲ. ನಾವು ತತ್ತಿ ಅಂತೀವಿ ಆಲ್ಮೋಸ್ಟ್. ನೀವಿಲ್ಲಿ? ನಾವು ತತ್ತಿ. ಓಕೆ, ಈ ಥರ ಸ್ವಲ್ಪ ಸ್ಲೋ ಆಗಿ ತಿರುಗಿಕೊಳ್ಳಿ ಗೈಸ್.
ಗೈಸ್ ನೋಡ್ರಿ, ಇವಾಗ ಅಕ್ಕಿ ನೆನೆ ಇಡ್ತಾ ಇದ್ದೀನಿ. ಮತ್ತೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಡ್ರಿ. ನೀವು ಡೈಲಿ ರೈಸ್ ಮಾಡ್ತಿರಲ್ಲ ಗೈಸ್, ಆ ಅಂದಾಜು ಮೇಲೆ ನೀರು ಆ್ಯಡ್ ಮಾಡಿದ್ದೀವಿ. ನಾವು 3 ಪಾವ್ ಹಾಕ್ತಾಯಿದ್ದೀನಿ ಗೈಸ್, ಅಂದರೆ ಒಂದು ಸೇರಿ 1 ಪಾವ್ ಕಡಿಮೆ. ನೋಡ್ರಿ, ಮೊಸರು ಬಜ್ಜಿ ಮಾಡೋಕೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀವಿ. ಅದ್ರಾಗ ಒಂದೇ ಮೆಣಸಿನ್ಕಾಯಿ ಹಾಕಿದ್ದೀವಿ ಗಾಯ್ಸ್, ಅನನ್ಯ ಮುಲ್ಲೆ ತಿನ್ನಲ್ಲ ಅಂತ. ನೋಡ್ರಿ ಹಿಂಗಾಗಕ್ಕಂತದ ಹಳ್ಳಿ ಬಿಟ್ಟಿದ್ದೀವಿ. ಒಗ್ಗರಣೆಗೆ ಇಲ್ಲಿ ಎಣ್ಣೆ ಕಾಯಿಗೆ ಇಟ್ಟಿದ್ದೀವಿ. ಇದ್ರೊಳಗೆ ಏನಿಲ್ಲ ಗೈಸ್, ಜೀರಿಗೆ ಸಾಸಿವೆ ಅಷ್ಟೇ. ಆಮೇಲೆ ಅದಕ್ಕೆ ಆ್ಯಡ್ ಮಾಡಿಬಿಡೋದು ಅಷ್ಟೇ. ಕಲಿಸಿ ನೀರು ಆ್ಯಡ್ ಮಾಡೋಣ. ಮಾಡೋಣ. ಏನು ಏನು ವಾಸನೆ ಹಿಡ್ಕೊಂಬಂದಿಯೇನು? ಸ್ಮೆಲ್ ತಗೊಂಡು ಬಂದಾಳ ಗಾಯ ಸಿಕ್ಕಿ. ತಿಂತೀಯಾ ಜಾನು ಬಿರಿಯಾನಿ? ಎಗ್ ಬಿರಿಯಾನಿ ತಿಂತೀಯಾ? ಯಾರು ಮಾಡ್ಯಾರ? ನಾ ಮಾಡೀನಿ. ನೋಡಿ ಜಗ್ಗು ಹೆಂಗಾಗಿತ್ತು, ಟೇಸ್ಟ್ ಮಾಡು. ಬ್ಲಾಗ್ ಮಾಡಿದ್ನಲ್ಲ, ಅರ್ಧಂಬರ್ಧ ನಿಂದ್ರಿಸೀನಿ. ಚಲೋ ಮಾಡಿದ್ರೆ ನಾನು ಮಾಡೀನಿ, ಚಲೋ ಮಾಡಿಲ್ಲ ಅಂದರೆ ಶಿಲ್ಪ ಮಾಡ್ಯಾಳ. ಚಲಾಗೈತೆ 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 ಅಂತ ನೋಡ್ರಿ ಗಾಯ್ಸ್. ಎಲ್ಲ ತೆಗಿತಾಳ ನೀಕಿ ಇಲ್ಲದನಲ್ಲ. ಆಕೆ ನೀಟಾಗಿ ಊಟ ಮಾಡ್ತಾಳೆ, ಅದೊಂದು ಗುಡ್ ಕ್ವಾಲಿಟಿ ಆಕಿದೆ. ಹೌದು, ಚೆಲ್ಲಲ್ಲ, ಫುಲ್ ನೀಟ್ನೆಸ್ ಗೈಸ್. ಸಿಕ್ಕಿ ಪಾಪ ನೆಗಡಿ ಆಗಿದೆ ಗೈಸ್, ಅದಕ್ಕೆ. ಚಲೋ ಆಗೈತೆ ಅನನ್ಯ? ಚಲೋ ಆಗೈತೆ ಅಂತ. ಓಕೆ ಗೈಸ್, ಊಟ ಮಾಡೋಣ ಬನ್ನಿ ಗೈಸ್, ನಾವು ತಿಂದು ಹೇಳ್ತೀವಿ ಟೇಸ್ಟ್. ಸೂಪರ್ ಆಗೈತೆ. ಯಾರು ಮಾಡ್ಯಾರ? ನಿಮ್ಮ ಮಮ್ಮಿ ಮಾಡ್ಯಾಳೆ. ಬಡಿ ತಗೊಂಡು ನಿಮ್ಮ ಮಮ್ಮಿ. ಹೇಗಾಗಿರ್ಲಿ? ಸೂಪರಾ? ನೈಸ್.